ಜಿಯೋ ಪಾಸ್ ಪ್ಲಸ್ ಅಪ್ಲಿಕೇಶನ್ ಯೂಸ್ ಮಾಡುವ ಎಲ್ಲ ರೀಟೇಲರ್ಗೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು. ನಮಗೆ ಜಿಯೋ ಪಾಸ್ ಪ್ಲಸ್ ಅಪ್ಲಿಕೇಶನ್ನಲ್ಲಿ ಪೂರ್ತಿಯಾಗಿ ಪ್ಲ್ಯಾನ್ ಡೀಟೇಲ್ಸ್ನ ಇನ್ನು ಮುಂದೆ ತೋರಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ನಮಗೆ ಪ್ಲ್ಯಾನನ್ನು ನಾವು ಸರ್ಚ್ ಕೂಡ ಮಾಡ್ಬೋದು. ಈ ರೀತಿಯಾಗಿ ಆಪ್ಷನನ್ನು ಕೊಟ್ಟಿದ್ದಾನೆ. ನಮಗೆ ಯಾವುದೇ ಪ್ಲ್ಯಾನ್ ಬೇಕಾದರೆ ನಾವು ಇನ್ನು ಮುಂದೆ ಅದರ ಮೇಲೆ ಸರ್ಚ್ನಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಸರ್ಚ್ ಮಾಡೋದ್ರಿಂದ ನಮಗೆ ಆ ಪ್ಲ್ಯಾನ್ನ ಡೀಟೇಲ್ಸ್ನ ಓಪನ್ ಆಗುತ್ತೆ. ಜೊತೆಗೆ ಆ ಪ್ಲ್ಯಾನ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ರೀಚಾರ್ಜ್ ಮಾಡ್ಬೋದು. ಅಂದರೆ ಸೇಮ್ ನಮಗೆ ಮುಂಚೆ ಏರ್ಟೆಲ್ ಮತ್ತು ವಡಾಫೋನು ಮತ್ತು ಬೇರೆ ಅಪ್ಲಿಕೇಶನಲ್ಲಿ ಯಾವ ರೀತಿ ನಮಗೆ ಸರ್ಚ್ ಮಾಡಿದರೆ ಆ ಪ್ಲ್ಯಾನು ಓಪನ್ ಆಗೋದು ಮತ್ತು ಆ ಪ್ಲ್ಯಾನ್ ಡೀಟೇಲ್ಸ್ ಹೆಂಗೆ ಶೋ ಆಗೋದು, ಅದೇ ರೀತಿಯಾಗಿ ಜಿಯೋದಲ್ಲಿ ಕೂಡ ಈ ರೀತಿಯ ಅಪ್ಡೇಟನ್ನು ಬಿಟ್ಟಿದ್ದಾನೆ. ಆದರೆ ಇಂಟರ್ಫೇಸು ತುಂಬ ಸಖತ್ತಾಗಿದೆ. ನಾನು ನಿಮಗೆ ಮುಂದ್ಗಡೆ ವಿಡಿಯೋದಲ್ಲಿ ತೋರಿಸ್ತೀನಿ, ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಈಗ ನಾವು ಜಿಯೋ ಅಪ್ಲಿಕೇಶನ್ಗೆ ಲಾಗಿನ್ ಆಗೋಣ. ಲಾಗಿನ್ ಆದಮೇಲೆ ಇಲ್ಲಿ ನಾವು ಕಾಮನ್ ಆಗಿ ರೀಚಾರ್ಜ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರೀಚಾರ್ಜ್ ಓಪನ್ ಮಾಡ್ಕೊಳ್ಳೋಣ. ಆನಂತರ ಈಗ ನಾವು ಕಸ್ಟಮರ್ನ ಮೊಬೈಲ್ ನಂಬರು ಹಾಕೋಣ. ಇದಕ್ಕೆ ಕಸ್ಟಮರ್ನ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಈ ರೀತಿ ಕನ್ಫರ್ಮೇಷನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಈ ರೀತಿ ಕೊಟ್ಟ ಮೇಲೆ ನೀವು ಗಾಟ್ ಇಟ್ ಅಂತ ಕೊಡ್ತಾನೆ. ಮೇಲ್ಗಡೆ ನಮ್ಮ ಬ್ಯಾಲೆನ್ಸನ್ನು ತೋರಿಸ್ತಾನೆ. ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಈ ರೀತಿ ಬರುತ್ತೆ. ಅದನ್ನು ಹಂಗೆ ಸ್ಲೈಡ್ಗೆ ನಾವು ಪ್ರೆಸ್ ಮಾಡ್ಕೋಬೇಕು. ಆನಂತರ ಇಲ್ಲಿ ನೋಡ್ಬೋದು ಒಂದು ದೊಡ್ಡ ಅಪ್ಡೇಟ್ ಅಂತ ಹೇಳ್ಬೋದು. ಇದು ಭಾಳ ದಿನದಿಂದ ತುಂಬ ಜನ ರೀಟೇಲರ್ ಇದಕ್ಕೆ ಕಾಯ್ತಾಯಿದ್ರು. ಈಗ ವ್ಯೂ ಆಲ್ ಪ್ಲ್ಯಾನ್ ಅಂತ ಕೊಟ್ಟರೆ ಈ ರೀತಿಯಾಗಿ ಅದು ಓಪನ್ ಆಗುತ್ತೆ. ಅಥವಾ ಈಗ ನಾವು ಯಾವುದೋ ಒಂದು ರೀಚಾರ್ಜ್ ಮಾಡಬೇಕು ಪ್ಲ್ಯಾನ್ ಅಂತ ಹೇಳಿದ್ರೆ ಅದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡಿಬಿಟ್ಟು ಈಗ ನೋಡಿ ನಾನು 999 ಪ್ಲ್ಯಾನನ್ನು ರೀಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ 999 ಅಂತ ಸರ್ಚ್ ಮಾಡಿ ಟೈಪ್ ಮಾಡಿ ನೆಕ್ಸ್ಟ್ ಸರ್ಚ್ ಮಾಡಿದರೆ ಇಲ್ಲಿ ನೋಡ್ಬೋದು 999 ಪ್ಲ್ಯಾನು ಅದು ಓಪನ್ ಆಗಿದೆ. ಆನಂತರ ನಮಗೆ ಬೇಕು ಅಂತೇಳಿದ್ರೆ ಬೈ ಅಂತೇಳಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋದರೆ ಅದು ಕ್ಯಾಶು ಏನು ಅಂತೇಳಿ ಸೆಲೆಕ್ಟ್ ಮಾಡುತ್ತೆ. ಆನಂತರ ನಮಗೆ 123 ರೂಪಾಯಿ ರೀಚಾರ್ಜ್ ಮಾಡಬೇಕು ಅಂದರೆ 123 ರೂಪಾಯಿ ಅಂತ ಸರ್ಚ್ ಮಾಡಿದರೆ ಅದು ಬರುತ್ತೆ. ಆದರೆ ಈ ಫೋನು ಆ್ಯಂಡ್ರಾಯ್ಡ್ ಫೋನ್ ಆಗಿರೋದ್ರಿಂದ ಇದು 123 ರೂಪಾಯಿ ಪ್ಲ್ಯಾನ್ ತೋರಿಸ್ತಿಲ್ಲ. ಆನಂತರ 899 ಪ್ಲ್ಯಾನ್ ಮಾಡಬೇಕು ಅಂತೇಳಿದ್ರೆ 899 ಟೈಪ್ ಮಾಡಿಬಿಡಿದ್ರೆ ಸಾಕು, ಅದು ಮತ್ತು ನಮಗೆ ಆ ಪ್ಲ್ಯಾನ್ ಓಪನ್ ಆಗುತ್ತೆ. ಅಥವಾ ನಿಮಗೆ ಯಾವುದೇ ಪ್ಲ್ಯಾನು 199 ಆಗಿರ್ಬೋದು, 198, ನಿಮ್ಗೆ ಯಾವುದೇ ಪ್ಲ್ಯಾನ್ ಆಗಿರ್ಬೋದು. ನೆಕ್ಸ್ಟು 39 ರುಪೀಸ್ ಬೇಕು ಅಂತೇಳಿದ್ರೆ ಅದನ್ನು ಕೂಡ ನಾವು ಸರ್ಚ್ ಮಾಡಿದರೆ ಇಲ್ಲಿ ಬರುತ್ತೆ. ಬಂದ್ಬಿಟ್ಟು ನೆಕ್ಸ್ಟ್ ಬೈ ಅಂತ ಕೊಟ್ಟು ನೆಕ್ಸ್ಟು ಚೆಕ್ಔಟ್ ಅಂತ ಕೊಟ್ಟು ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟು ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು. ಈ ರೀತಿಯಾಗಿ ಅಪ್ಡೇಟ್ ಕೊಟ್ಟಿರೋದು ಒಂದು ಒಳ್ಳೆಯ ಅಪ್ಡೇಟ್ ಅಂತ ಹೇಳ್ಬೋದು. ಈ ಅಪ್ಡೇಟು ಒಂದು ದೊಡ್ಡ ಅಪ್ಡೇಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇದರಿಂದ ನಮಗೆ ತುಂಬ ಸಮಯ ಕೂಡ ಉಳಿಯುತ್ತೆ. ಜೊತೆಗೆ ನಮಗೆ ಯಾವ ಪ್ಲ್ಯಾನು ಎಷ್ಟು GB ಇದೆ ಮತ್ತು ಏನು ಅಂತೇಳಿ ಪೂರ್ತಿಯಾಗಿ ನಾವು ಡೀಟೇಲ್ಸನ್ನು ಇಲ್ಲಿ ನೋಡ್ಕೋಬೋದು. ಇಲ್ಲಾಂದರೆ ಮುಂಚೆ ಏನಾಗೋದು ಅಂತ ಹೇಳಿದ್ರೆ ನಾವು ಇದರಲ್ಲಿ ಪ್ಲ್ಯಾನಿನ ಅಮೌಂಟನ್ನು ನೋಡ್ಕೊಂಡ್ಬಿಟ್ಟು ನಾವು ಜಿಯೋ ಆ್ಯಪ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಜಿಯೋ ಪ್ಲ್ಯಾನ್ ಅಪ್ಲಿಕೇಶನನ್ನು ನೋಡ್ಕೋಬೇಕಾಗೋದು. ಅಥವಾ ನಾವು ಗೂಗಲಿಗೆ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಮಾಡಿ ಆ ಪ್ಲ್ಯಾನ್ ಡೀಟೇಲ್ಸನ್ನು ಚೆಕ್ ಮಾಡ್ಕೋಬೇಕಾಗೋದು. ಆದರೆ ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿಯಾಗಿ ಕನ್ಫ್ಯೂಷನ್ ಇರೋಲ್ಲ. ಮತ್ತು ಜೊತೆಗೆ ಕಸ್ಟಮರಿಗೆ ನಾವು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಆನಂತರ ನಮಗೆ ಸರ್ಚ್ ಮಾಡುವ ಆಪ್ಷನ್ ಕೊಟ್ಟಿರೋದ್ರಿಂದ ತುಂಬಾ ಇದು ಸಮಯ ನಮಗೆ ಉಳಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಾಗಿ ನನ್ನ ಫಾಲೋ ಮಾಡ್ಕೊಳ್ಳಿ.